ಮಂಗಳೂರಿನ ಪ್ರಸಿದ್ಧ ಪಿಲಿಕುಳ ಮೃಗಾಲಯದ ಅವ್ಯವಸ್ಥೆ ಕಂಡು ಹೈಕೋರ್ಟ್ ನ್ಯಾಯಾಧೀಶರೇ ಶಾಕ್ ಆಗಿದ್ದಾರೆ. ಪ್ರಾಣಿಗಳ ದಯನೀಯ ಸ್ಥಿತಿ ಕಂಡು ಕೆಂಡಾಮಂಡಲವಾಗಿರುವಂತಹ ನ್ಯಾಯಪೀಠ ಪ್ರಾಣಿಗಳನ್ನ ಸರಿಯಾಗಿ ನೋಡ್ಕೊಳ್ಳೋದಕ್ಕಾಗದಿದ್ರೆ ತಕ್ಷಣ ಮೃಗಾಲಯ ಬಂದ್ ಮಾಡಿ ಅಂತ ಸರ್ಕಾರಕ್ಕೆ ಖಡಕ್ ವಾರ್ನಿಂಗ್ ಕೊಟ್ಟಿದೆ. ಪಿಲಿಕುಳ ಮೃಗಾಲಯ ಅವ್ಯವಸ್ಥೆಗೆ ಜಡ್ಜ್ ಶಾಕ್. ಲೈಸೆನ್ಸ್ ಇಲ್ಲ, ಪಂಜರಕ್ಕೆ ತುಕ್ಕು, ಕಲುಷಿತ ನೀರು. ಮಂಗಳೂರಿನ ಪಿಲಿಕುಳ ಮೃಗಾಲಯ ಸುಮಾರು 370 ಎಕರೆಯಷ್ಟಿದೆ. ದೇಶದಲ್ಲೇ ಅತ್ಯಂತ ನೈಸರ್ಗಿಕವಾದ ಮೃಗಾಲಯ ಅಂತ ಹೆಸರುವಾಸಿ. ಪಿಲಿ ಅಂದ್ರೆ ಹುಲಿ, ಕುಳ ಅಂದ್ರೆ ಕೆರೆ. ಈ ಹಿಂದೆ ಹುಲಿಗಳು ಬಂದು ನೀರು ಕುಡಿಯುತ್ತಿದ್ದ ಜಾಗದಲ್ಲಿ ಜೈವಿಕ ಉದ್ಯಾನವನ ನಿರ್ಮಿಸಲಾಗಿದೆ. ಪಿಲಿಕುಳದ ಪರಿಸ್ಥಿತಿಗೆ ಹೈಕೋರ್ಟ್ ನ್ಯಾಯಮೂರ್ತಿಗಳೇ ಶಾಕ್ ಆಗಿದ್ದಾರೆ. ಮಂಗಳೂರಿನ ಪಿಲಿಕುಳ ಮೃಗಾಲಯದಲ್ಲೀಗ ಮೂಕ ಪ್ರಾಣಿಗಳ ರೋಧನೆ ಶುರುವಾಗಿದೆ. ತುಕ್ಕು ಹಿಡಿದ ಪಂಜರ, ಕಲುಷಿತ ನೀರು, ಶುಚಿತ್ವವಿಲ್ಲದ ವಾತಾವರಣ. ವನ್ಯಜೀವಿ ಸಂರಕ್ಷಕ ಭುವನ್ ಅವರು ಸಲ್ಲಿಸಿದ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯ ವಿಚಾರಣೆ ವೇಳೆ ಪಿಲಿಕುಳ ಮೃಗಾಲಯದ ಕರ್ಮಕಾಂಡ ಕಂಡು ಹೈಕೋರ್ಟ್ ಕೆಂಡಾಮಂಡಲವಾಗಿದೆ. ಭಾರತದ ಅತಿದೊಡ್ಡ ಝೂವಿನ ಲಿಸ್ಟಿನಲ್ಲಿ ಪಿಲಿಕುಳ ಬಯೋಲಾಜಿಕಲ್ ಪಾರ್ಕ್ ಒಂದು ಅಂತ ಹಲವಾರು ವರ್ಷದಿಂದ ಪ್ರಚಾರದಲ್ಲಿತ್ತು. ಆದರೆ ಇದೆಲ್ಲ ಸುಳ್ಳ ಅಂತ ನಮ್ಮ ಗಮನಕ್ಕೆ ಬಂದ ನಂತರ ಅದಕ್ಕೆ ಬೇಕಿದ್ದಂಥ RTA ಅನ್ನು ಸಲ್ಲಿಸಿ ಎಲ್ಲ ಡಾಕ್ಯುಮೆಂಟ್ಸ್ ಕಲೆಕ್ಟ್ ಮಾಡಿಕೊಂಡು 9 ಮಾರ್ಚ್ 2025ಗೆ ನಾವು PIL ಅನ್ನು ಸಲ್ಲಿಸಿದ್ದೆ. ಪಿಲಿಕುಳ ಪಾರ್ಕ್ನ ಲೈಸೆನ್ಸ್ ಅವಧಿ 2025 ಡಿಸೆಂಬರ್ 1ಕ್ಕೆ ಮುಕ್ತಾಯ ಆಗಿದೆ. ಸದ್ಯ ಯಾವುದೇ ಪರವಾನಗಿ ಇಲ್ಲದೆ ಪಿಲಿಕುಳ ಮೃಗಾಲಯ ನಡೀತಾ ಇದೆ. ಅವ್ಯವಸ್ಥೆ ಬಗ್ಗೆ ಕೇಂದ್ರ ಪ್ರಾಣಿ ಸಂಗ್ರಹಾಲಯದ ಪ್ರಾಧಿಕಾರ 2023 ಮತ್ತು 2025ರಲ್ಲಿ ಶೋಕಾಸ್ ನೋಟಿಸ್ ನೀಡಿದ್ರೂ ಅಧಿಕಾರಿಗಳು ಮಾತ್ರ ಕ್ಯಾರೆ ಅಂದಿಲ್ಲ. ಪಿಲಿಕುಳದ ಈ ಸ್ಥಿತಿ ಬರಲಿಕ್ಕೆ ಕಾರಣ ಅಲ್ಲಿರುವಂತಹ ಭ್ರಷ್ಟ ಅಧಿಕಾರಿಗಳು. 20 ವರ್ಷದಿಂದ ಅಲ್ಲಿಯ ಸೆಕ್ಯೂರಿಟಿ ಸ್ಟಾಫ್ ಹಿಡಿದು ಅಲ್ಲಿಯ ಮೇಲಾಧಿಕಾರಿ ತನಕ ಎಲ್ಲ ಭ್ರಷ್ಟರೇ ಇದ್ದಾರೆ. ಇದು ಇವನ್ ಲೋಕಾಯುಕ್ತದ ಗಮನಕ್ಕೆ ಕೂಡ ಬಂದಿದೆ. ಲೋಕಾಯುಕ್ತದವರು ಕೂಡ 2 ಬಾರಿ ರೇಡ್ ಮಾಡಿದ್ದಾರೆ. ಈಗಾಗಲೇ ಅಲ್ಲಿರುವಂತ ಎಲ್ಲ ಮೇಲಧಿಕಾರಿಗಳಿಗೆ ನೋಟಿಸ್ ಅನ್ನು ಕೂಡ ಇಶ್ಯೂ ಮಾಡಿದ್ದಾರೆ. PIL ವಿಚಾರಣೆ ವೇಳೆ ಕೇಂದ್ರ ಸರ್ಕಾರದ ಪರ ವಕೀಲರು ಪರವಾನಗಿ ವಿಸ್ತರಣೆಗೆ ಅರ್ಜಿ ಸಲ್ಲಿಸಲಾಗಿದೆ, ಅದು ಪರಿಶೀಲನೆಯಲ್ಲಿ ಇದೆ ಅಂತ ಸಮರ್ಥನೆ ನೀಡಿದ್ದಾರೆ. ಆದರೆ ಇದನ್ನ ಒಪ್ಪದ ನ್ಯಾಯಾಲಯ ಪ್ರಾಣಿಗಳಿಗೆ ರಕ್ಷಣೆ ನೀಡಲಾಗದಿದ್ರೆ ಮುಚ್ಚಿಬಿಡಿ ಅಂತ ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದ್ದು ನಾಳೆ ಮತ್ತೆ ವಿಚಾರಣೆ ನಡೆಯಲಿದೆ. ಕ್ಯಾಮರಾಮನ್ ನಿಖಿಲ್ ಸುವರ್ಣ ಜೊತೆ ಕಿಶನ್ ಶೆಟ್ಟಿ, ನ್ಯೂಸ್ 18 ಮಂಗಳೂರು.